ಈ ಕಾರ್ಯಕ್ರಮ ನಿನ್ನೆ ದಿವಸ ಏನು ನೋಡಿದ್ದೇವೆ ಗೊತ್ತಾ ಬಸವಣ್ಣ? ಎಷ್ಟನೇ ಕ್ಲಾಸ್? ಡಿಗ್ರಿ ಆಗದಲ್ಲ, ಇನ್ನೊಂದ್ಸಲ ಎಕ್ಸಾಮ್ ಬರಿಬೋದು. ಯಾಕಂದ್ರೆ ನನಗೆ ಬೆಳಗ್ಗೆ ಊಟ ಮಾಡಿದ್ದೆ ನೆನಪಿಲ್ಲ ನನಗೆ. ನಿನ್ನೆ ಹೇಳಿದ್ರೆ ನನಗೆ ಭಾರಿ ಆಯಿತು. ಯಡಿಯೂರು ಸಿದ್ಧಲಿಂಗೇಶ್ವರನ ಚರಿತ್ರೆಯನ್ನು ನಿನ್ನೆಯಿಂದ ಪ್ರಾರಂಭ ಆಗಿದೆ. ಪೀಠಿಕಾ ಅಧ್ಯಾಯವನ್ನು, ಪ್ರಾರಂಭ ಅಧ್ಯಯನ 1ನೇ ಅಧ್ಯಾಯವನ್ನು ನೋಡ್ತಾ ಬರ್ತಾ ಇದ್ದೇವೆ. ಮಂಗಲಾಚರಣೆಯನ್ನು ಕವಿಗಳು, ತೋಂಟದಾರ್ಯರು ಮಂಗಲಾಚರಣೆಯನ್ನು ಮಾಡ್ತಾ ಬಂದಿದ್ದಾರೆ. ಮಂಗಲಾಚರಣೆಯನ್ನು 3 ರೀತಿಯಾಗಿ ಮಂಗಲವನ್ನು ನೋಡ್ತೇವೆ. ಒಂದು ನಮಸ್ಕಾರಾತ್ಮಕ ಮಂಗಲ, ವಸ್ತು ನಿರ್ದೇಶಾತ್ಮಕ ಮಂಗಲ, ಇನ್ನೊಂದು ಆಶೀರ್ವಾದಾತ್ಮಕ ಮಂಗಲ. 3 ರೀತಿಯ ಮಂಗಲಾಚರಣೆಯನ್ನು ಮಾಡುವುದರ ಮುಖಾಂತರ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಮಂಗಲಾಚರಣೆಯನ್ನು ಪ್ರತಿಯೊಂದು ಕಾರ್ಯದಲ್ಲಿ ಮಾಡಬೇಕು, ಕಾರ್ಯ ನಿರ್ವಿಘ್ನ ಸಮಾಪ್ತಿಯಾಗಬೇಕು. ಗ್ರಂಥ ರಚನೆಯನ್ನು ಪರಿಪೂರ್ಣವಾಗಿ ಮಂಗಲವಾಗಬೇಕು ಅಂತಂದ್ರೆ ದೇವರ ಸ್ಮರಣೆಯ ಜೊತೆಗೆ ನಾವು ಅಂಗಡಿ ಪೂಜೆ ಮಾಡ್ತೇವೆ. ಓಂ ಅಥವಾ ಸ್ವಸ್ತಿಕ ಸ್ತ್ರೀ ಮೇಲೆ ಪ್ರಾರಂಭ ಮಾಡ್ತೇವೆ. ಹೀಗೆ ಪ್ರಾರಂಭ ಆಗಬೇಕು ಅಂತಂದರೆ ನಮ್ಮ ಕಾರ್ಯವನ್ನು ಮಂಗಲ ಪರಿಪೂರ್ಣವಾದ ಮಂಗಲ ಆಗಬೇಕಾಗಿತ್ತಂದ್ರೆ ಗುರುವಿನ ಸ್ಮರಣೆ, ದೇವರ ಸ್ಮರಣೆ, ಪಾರ್ವತಿಯ ಸ್ಮರಣೆ, ನಂದಿ, ವೀರಭದ್ರ, ಷಣ್ಮುಖ ಮೊದಲಾದ ದೇವತೆಗಳ ಸ್ಮರಣೆಯನ್ನು ಮಾಡಿಕೊಂಡು ಬಂದು ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡ್ತಾರೆ. ಇದು ಯಾಕೆ ಅಂತಂದರೆ ಪ್ರತಿಯೊಂದು ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಪುರಾಣ ಪುರುಷರ ಏನಿದಾರಲ್ಲ ಅವರ ಚರಿತ್ರೆಯ ಪ್ರಾರಂಭದಲ್ಲಿ ಇದು ಸರ್ವೇ ಸಾಮಾನ್ಯವಾಗಿರುವಂಥದ್ದು. ಇಂಥ ಚರಿತ್ರೆಗಳನ್ನು ಕೇಳುವುದರಿಂದಾಗಲಿ ಹೇಳುವುದರಿಂದಾಗಲಿ ನಮಗೆ ಮಾನವ ಜನ್ಮದ ಲಾಭವಾಗುವುದು ತಾನಾರೆಂದು ತಿಳಿಯುವುದು. ಮನುಷ್ಯ ಜನ್ಮದ ಲಾಭವಾಗುವುದಂತಂದ್ರೆ ನಾ ಯಾರು ಅಂತ ತಿಳಿಲಿಕ್ಕೆ ಇದನ್ನು ಪ್ರಯತ್ನ ಮಾಡುವಂಥದ್ದು ಈ ಪುರಾಣ ಪ್ರವಚನಗಳ ಮುಖಾಂತರ. ಅಂತಿಮ ಗುರಿ ಏನಂತ ಕೇಳಿದ್ರೆ ಮುಕ್ತಿ, ಮಾನವ ಜನ್ಮದ ಮುಕ್ತಿ, ಉದ್ಧಾರ ಏನಾಗಿದೆ ಅಂದ್ರೆ ಮುಕ್ತಿಗೆ ಪಡೆಯುವಂಥದ್ದು. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲೇಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿದರು. ಇಂಥ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಒಂದಿಷ್ಟು ಶರಣರ, ಸಂತರ, ಮಹಾತ್ಮರ, ಶಿವಯೋಗಿಗಳ, ದಾರ್ಶನಿಕರ ಶಿವಪುರಾಣ, ಬ್ರಹ್ಮಪುರಾಣ, ಲಿಂಗ ಪುರಾಣ, ವಿಷ್ಣು ಪುರಾಣ, ವರಹ ಪುರಾಣ ಏನದವಲ್ಲ 18 ಪುರಾಣ, 6 ಶಾಸ್ತ್ರ, ವೇದ, 4 ವೇದಗಳು ಇವೆಲ್ಲ ಕೇಳ್ತಾ ಬಂದಾಗ ಗೊತ್ತಾಗ್ತದೆ ಇದು ಜನ್ಮದ ಸಾರ್ಥಕತೆ ಹೇಗೆ ಮಾಡ್ಕೊಳ್ಬೇಕು ಅಂತ. ಜನ್ಮದ ಸಾರ್ಥಕ ಎಲ್ಲರೂ ಬಯಸೋದು ಸುಖವನ್ನೇ. ಬಸವಣ್ಣ ದುಃಖ ಬಯಸ್ತೇನು? ಇರುವಂಥ ಈ ಜಗತ್ತಿನಲ್ಲಿ ಏನಿದಾವಲ್ಲ 84 ಲಕ್ಷ ಜೀವರಾಶಿಗಳಿದಾವಲ್ಲ ಎಲ್ಲ ಸುಖವನ್ನೇ ಬಯಸ್ತವೆ, ದುಃಖವನ್ನು ಯಾವುದೂ ಬಯಸುವುದಿಲ್ಲ. ಸುಖನೇ, ಸುಖಕ್ಕಾಗಿ ಏನೆಲ್ಲ ಮಾಡ್ತೇವೆ. ಆದರೆ ಈ ಲೌಕಿಕ ಸುಖ, ಕಣ್ಣಿಗೆ ಕಾಣುವ ಸುಖ ಅದು ಶಾಶ್ವತವಲ್ಲ. ಶಾಶ್ವತ ಸುಖ ಅಂದರೆ ಪರಮ ಸತ್ಯವನ್ನು ತಿಳಿದುಕೊಂಡು ಪರಮ ಸತ್ಯದಂತೆ ಆಗುವುದು. ಆಗ ಮಾತ್ರ ಪರಿಪೂರ್ಣ ಸುಖ ಸಿಗ್ತದೆ. ಅಂಥ ಸುಖವನ್ನು ಪಡಿಬೇಕಾಗಿತ್ತಂದರೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಮೊನ್ನೆ ಮೊದಲು ಹೇಳಿದ್ದಾರೆ. ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು. ಶಿವಪಥವ ಅರಿವಡೆ, ಶಿವಪಥವ ಅರಿವಡೆ ಗುರುಪಥವೇ ಮೊದಲು.
ಶಿವಪಥವ ಅರಿಬೇಕಾಗಿತ್ತಂದ್ರೆ ಗುರುಪಥವ ಮೊದಲ ನಾವು ಬೇಕು. ಹೀಗೆ ಶಿವಪಥವನ್ನು ಅರಿಬೇಕಾಗಿತ್ತಂದ್ರೆ ಗುರು ಪೇಳದ ತೆರೆದಳು ಗುರು ಹೇಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಗುರು ಆಗಿರ್ತಕ್ಕಂಥ ಈ ತೋಂಟದಾರ್ಯ ವಿರಚಿತವಾಗಿರುವಂಥ ಈ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣದಿಂದ ನಾವು ನಮ್ಮ ತಿಳ್ಕೊಳ್ಳೋದು ಜೊತೆಗೆ ಅನೇಕ ಶರಣರ ವಿಚಾರಗಳನ್ನು, ಅವರ ನಡೆದ ದಾರಿಯನ್ನು ನಾವು ನೀಲೂರು ಲಿಂಬೆಕ್ಕಾಗಲಿ, ಬಸವಣ್ಣ ಆಗಲಿ, ಶರಣಬಸವೇಶ್ವರ, ಗಜೇಶ ಬಸವಣ್ಣಯ್ಯ, ಸಿದ್ದರಾಮ, ಚನ್ನಬಸವಣ್ಣ ಎಲ್ಲ ಶರಣರಾಗಿ ಹೋಗಿದ್ದಾರೆ. ಆ ಎಲ್ಲ ಸಾಧು ಸಂತ ಮಹಾತ್ಮರ ಶಿವಯೋಗಿಗಳ ದಾರ್ಶನಿಕ ತತ್ವವನ್ನು, ವಚನ ಸಾಹಿತ್ಯವನ್ನು, ದಾಸ ಸಾಹಿತ್ಯವನ್ನು, ಸಂತರ ಅಭಂಗಗಳನ್ನು ನೋಡಿ. ಸಾಮಾನ್ಯವಾಗಿ ಅಭಂಗ ಅಂತ ಹೇಳಿದ್ರು. ಅವರು ಅಭಂಗ ಅಂದ್ರೇನು? ಭಂಗ ಇರದೇ ಇರತಕ್ಕಂಥದ್ದು. ಭಂಗ ಅಂದ್ರೇನು? ನಾಶ ಆಗದೇ ಇರತಕ್ಕಂಥದ್ದು. ನಾವು ಮುಖದ ಮೇಲೆ ಕಪ್ಪಾಗಿತ್ತಂದ್ರೆ ಯಾಕೋ ಭಂಗ ಹತ್ತೈತೆ ನೋಡು ಅಂತೀವಿ ಅಂತೀರಿ. ಭಂಗ ಹತ್ತದಂದ್ರೆ ಅದು ಭಿನ್ನ ಆಗ್ಯದ ಅಂತ ಅರ್ಥ. ಭಿನ್ನ ಆಗದೇ ಇರತಕ್ಕಂಥದ್ದು ಸಾಹಿತ್ಯ, ಸಂತ ಸಾಹಿತ್ಯ, ಅಭಂಗ ಸಾಹಿತ್ಯ. ಶರಣ ಸಾಹಿತ್ಯ ವಚನ ಅಂದರೆ ಪ್ರಮಾಣ ಮಾಡಿ ಹೇಳಿರುವಂಥದ್ದು, ಆಜ್ಞೆ ಮಾಡಿ ನಾಶ ಆಗದಿರ್ತಕ್ಕಂಥದ್ದು, ಪ್ರಮಾಣೀಕೃತವಾಗಿರುವಂಥದ್ದು. ಕನ್ನಡದ ಉಪನಿಷತ್ತು ಅಂದರೆ ವಚನ ಸಾಹಿತ್ಯ. ಹೀಗೆ ಕೀರ್ತನ, ದಾಸ ಸಾಹಿತ್ಯಕ್ಕೆ ಕೀರ್ತನ ಅಂತ ಹೇಳಿದರು. ಇಂಥ ಕೀರ್ತನ, ಸಂತ ಸಾಹಿತ್ಯ, ಇಲ್ಲೆಲ್ಲ ವಚನ ಸಾಹಿತ್ಯವನ್ನು ನಮಗಾಗಿ ಬಿಟ್ಟು ಹೋಗಿದಾರಲ್ಲ, ಅದಕ್ಕೆ ನಾವು ಅಂಥ ಸಾಹಿತ್ಯವನ್ನು ನಾವು ಆಗಾಗ ಮೆಲುಕು ಹಾಕ್ತಾ ಇರಬೇಕು. ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರವ ಮಾಸಿದೊಡೆ ಮಡಿವಾಳಗಿಕ್ಕುವರು. ಹೇಳ್ತಾರೆ ಇಲ್ಲಿ ಶರಣರು, ಮಡಿವಾಳ ಮಾಚಿದೇವರು ಹೇಳ್ತಾರೆ, ಮಂಡ್ಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ವಸ್ತ್ರವ ಮಾಸಿದೊಡೆ ಏನು ಮಾಡ್ತೇವೆ? ಮಡಿವಾಳ ಕೊಡ್ತೇವೆ. ಮನವ ಮಾಸಿದೊಡೆ ಕೂಡಲ ಚನ್ನ ಸಂಗಯ್ಯನ ಅನುಭಾವದಲ್ಲಿಕ್ಕುವೆ. ಹೇಳ್ತಾರಲ್ಲಿ, ನಮ್ಮ ಮನಸ್ಸು ಹೇಗಾಗಿದೆ ಅಂದರೆ ಮಲಿನ ಆಗಿದೆ. ಮಲಿನ ಆಗಿರುವಂಥ ಮನಸ್ಸನ್ನು ಸ್ವಚ್ಛ ಮಾಡಬೇಕಾಗಿತ್ತಂದ್ರೆ ಶರಣರ ಸಂತರ ಅನುಭಾವದಲ್ಲಿ ಇಡಬೇಕಂತ. ತಲೆಯನ್ನು ಮಾಸಿದೆ, ತಲೆ ಮಾಸೈತಿ ಅಂದ್ರೆ ನಾವು ಏನು ಮಾಡ್ತೇವೆ? ಮಜ್ಜನವನ್ನು ಮಾಡ್ತೇವೆ. ಎಣ್ಣೆ ಹಚ್ಚಿ ಸ್ನಾನ ಮಾಡಿ ತಲೆ ಸಿಕ್ಕಿರುವಂಥ ಕೂದಲು ಸಿಕ್ಕಾಕೊಂಡಿರ್ತಾವಲ್ಲ, ಅವೆಲ್ಲ ಬಿಡಿಸ್ಬೇಕಾಗಿತ್ತಂದ್ರೆ ಮಜ್ಜನ ಮಾಡಬೇಕು. ಗಂಟು ಕಟ್ಟಿರ್ತಾವಲ್ಲ, ಗಂಟು ಕಟ್ಟ್ಯಾವ ದೇವ್ರದ್ದು ಅಂತೇವಿ, ಅದು ಹಾಗೆ ಬಿಟ್ಕೋತ ಬಂದರೆ ಗಂಟೆ ಕಟ್ತಾವ. ಗಂಟು ಬಿಚ್ಚೋದನ್ನು ನಾವು ಕಲಿಬೇಕು. ಕೀಲಿ ಹಾಕ್ತೇವೆ, ಹಿಂಗೆ ಹಾಕಿದರೆ ಕೀಲಿ ಆಗ್ತದೆ, ಬಂಧನ ಆಗ್ತದೆ. ಹಿಂಗಾದ್ರೆ ಬಿಡುಗಡೆ ಆಗ್ತದೆ. ಗಂಟು ಹಾಗೆ ಬಿಟ್ಕೊಂತ ಹೋದರೆ ಗಂಟು ಆಗ್ತದೆ. ಸಂಸಾರದ ಗಂಟು ಹಾಗೆ ಬಿಟ್ಕೊಂಡು ಹೋದರೆ ಸಂಸಾರ ಏನಾಗ್ತದೆ? ಬಂಧನಕ್ಕೆ ಒಳಗಾಗ್ತೇವೆ. ಅದನ್ನು ಬಿಚ್ಚಬೇಕು, ಅದನ್ನು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸ್ತಾ ಹೋದ್ರೆ ಅದರಿಂದ ಬಿಡುಗಡೆ ಆಗ್ತೇವೆ, ದುಃಖದಿಂದ ಬಿಡುಗಡೆ ಆಗ್ತೇವೆ. ಹಾಗಿಲ್ಲಿ ವಸ್ತ್ರ ಮಾಸೈತೆ ಅಂದ್ರೆ ಅದು ಮಾಸಿದ ಮೇಲೆ ಮತ್ತಿಟ್ಟು ಅದೇ ಮಾಸ್ತಾ ಹೋಗ್ತದೆ. ಅದಕ್ಕೆ ಸ್ವಚ್ಛಗೊಳಿಸುವಂಥ ಕೆಲಸ ಮಾಡಬೇಕು. ಈಗ ಇದ್ದಲಿ ಅಂತ ಕೊಳಸ ಅಂದರೆ ಕರ್ಕ ಅಂತೀರಿ, ನಿಮ್ಮಲ್ಲಿ ಏನಂತೀರಿ? ಕರ್ಕ, ಕೊಳಸ, ಇದ್ಲಿ ಏನಾರ ಅನ್ರಿ, ಅದು ಕರಗಿರ್ತದೆ, ಬೆಳಗಿರ್ತದೆ. ಕರಗಿದ್ರಂಥ ಕೊಳಸ, ಕೋಯಲ್ ಅದು ಏನು ಮಾಡ್ತೇವೆ? ಬೆಳಗಾಗಬೇಕಾದ್ರೆ ಪೆರಲವಲಿಸ್ತೀವಿ. ನಿಮ್ಮ ಕಡೆ ಹಚ್ತಾರೆ ಕಾಣಬೇಕು. ಬೆಳಗಾಗಬೇಕಾದ್ರೆ ಏನು ಮಾಡ್ತೀವತ್ತಂದ್ರೆ ಯಾವ ಸುಣ್ಣ ಬಣ್ಣ ಪೌಡ್ರ್ ಹಚ್ಚೋದಿಲ್ಲ. ಅದಕ್ಕೇನು ಮಾಡ್ತೀವಿ? ಒಂದು ಬೆಂಕಿ ಕಡ್ಡಿ ತೊಗೊಂಡು ಹಚ್ಬಿಡ್ತೀವಿ. ಬೆಂಕಿ ಹಚ್ಚಿದಾಗ ಏನಂತ ಸುಟ್ಟು ತನ್ನ ಕಪ್ಪತ್ವ ಕರ್ರಗಿರತಕ್ಕಂಥ ಆ ಗುಣವನ್ನು ಕಳೆದುಕೊಂಡು ಬೆಳಗಾಗ್ತದೆ. ಆಗ ವಿಭೂತಿ ಆಗ್ತದೆ, ಅಂಗಾರ ಆಗ್ತದೆ. ಮಹಾತ್ಮರು ಕೊಡುವಂಥ ಏನು ಪುಡಿ ಅಂತ ಪ್ರಸಾದ ಅಂತೀವಲ್ಲ, ಅದು ಆಗ್ತದೆ.
ಹಾಗೆ ಕಪ್ಪಾಗಿರತಕ್ಕಂಥ ಇದ್ದಲು ಕೊಳಸ ಅದು ಬೆಳೆ ಆಗಬೇಕಾದ್ರೆ ಹೆಂಗೆ ಬೆಂಕಿ ಹಚ್ತೀವಲ್ಲ, ನಾವು ಸಂಸಾರದಲ್ಲಿ 11 ತಿಂಗಳು ಸಂಸಾರದಲ್ಲಿ ಇದ್ದೇನಾಗೈತಿ, ನಮ್ಮ ಮನಸ್ಸು ಕಪ್ಪು ಕರ್ಗಾಗೈತಿ ಅಲ್ವಾ? ದೇವೇಂದ್ರ ತಿಳಿಯಾಗತ್ತಲ್ಲ ಶಾಸ್ತ್ರ. ಇಂಥ ಕಪ್ಪಾಗಿರುವಂಥ ಮನಸ್ಸನ್ನು ಸ್ವಚ್ಛಗೊಳಿಸ್ಬೇಕಾಗಿತ್ತಂದ್ರೆ, ಬೆಳಕು ಮಾಡಬೇಕಾಗಿತ್ತಂದ್ರೆ ಜ್ಞಾನ ಎನ್ನುವ ಕಡ್ಡಿ ಒಂದು ಸಲ ಹಚ್ಚಿದ್ರೆ ಸಾಕು, ಅದು ಬೆಳ್ಳಗೆ ಸ್ವಚ್ಛ ಆಗ್ತದೆ. ಅಂಥ ಸ್ವಚ್ಛ ಮಾಡುವ ಕೆಲಸವನ್ನು 1 ತಿಂಗಳ ಪರ್ಯಂತರ ನಾವೆಲ್ಲರೂ ಕೂಡಿ ಮಾಡ್ಕೊಳ್ಳೋಣ. ನಾವೆಲ್ಲರೂ ಕೂಡಿ ಮಾಡಿಕೊಳ್ಳುವಂಥ ಸಂದರ್ಭ ಯಡಿಯೂರು ಸಿದ್ಧಲಿಂಗೇಶ್ವರನ ಪುರಾಣದ ಸಂದರ್ಭದಲ್ಲಿ ನಾವು ಮಾಡಿಕೊಳ್ತೀವಿ. ಇಂಥ ಪುರಾಣವನ್ನು ನಾವು ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಇಂದ್ರಿಯಗಳನ್ನು ಸ್ವಚ್ಛ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಏನು ಮಾಡಬೇಕಂತಂದ್ರೆ, ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ಮಹಾದೇವನ ಸನ್ನಿಧಿಗೆ ಬಂದು ಅವನ ಸ್ಥಳದಲ್ಲಿ ಕೂತ್ಕೊಂಡು ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯೆಲ್ಲ ನಾವೆಲ್ಲ ಮಾಡ್ತಾ ಹೋದರೆ ನಮ್ಮ ಜನ್ಮ ಸಾರ್ಥಕತೆ ಆಗ್ತದೆ. ನಮ್ಮ ಮನಸ್ಸು ಇದ್ದನೇ ಆಗಿರ್ತಕ್ಕಂಥ ಕಪ್ಪಾಗಿರುವಂಥ ಮನಸ್ಸನ್ನು ಸ್ವಚ್ಛ ಬೆಳ್ಳಗಾಗ್ತದೆ. ಅಂಥ ಬೆಳಗ್ಗೆ ಮಾಡುವಗೋಸ್ಕರ ಇವತ್ತು ಕೈಲಾಸದ ವರ್ಣನೆಯನ್ನು ಪುರಾಣದಲ್ಲೇ ಮಾಡ್ತಾರೆ. ಕೈಲಾಸದ ವರ್ಣನೆ ನಂತರ ಈ ಜಗತ್ತಿಗೆ ಯಾರು, ಯಾವಾಗ, ಎಲ್ಲಿ ಅವತರಿಸ್ತಾರೆ ಅನ್ನುವಂಥದ್ದನ್ನು ಮುಂದಿನ ಒಂದು ಹಾಡಿನ ನಂತರ ನಾವೆಲ್ಲ ನೋಡೋಣ. ಒಂದು ಹಾಡನ್ನು ಕವಿಗಳು ಹಾಡ್ತಾರೆ. ದೇವಾನುದೇವತೆಗಳ ಸ್ಮರಣೆ, ಬಸವಾದಿ ಪ್ರಮಥರ ಸ್ಮರಣೆ ಮಾಡ್ತಾ ಏನು ಮಾಡ್ತಾರಂದರೆ, ಕವಿಗಳು ಕೈಲಾಸದ ವರ್ಣನೆ ಮಾಡ್ತಾರೆ. ಕೈಲಾಸ ಅಂತ ಎದಕ್ಕಂತಾರೆ? ಎದಕ್ಕಂತಾರೆ? ಕೈ ಲಾಸ್ ಆಗೋದಕ್ಕೆ. ಕೈಲಾಸ ಅಂತಂದರೆ ನಾವು ನೋಡಿದ್ದೇವೆ, ಎಲ್ಲರಿಗೂ ನೋಡಿಲ್ಲ. ಅದು ಸತ್ತಾಗೆ ಸ್ವರ್ಗ ಕಾಣೋದು ಒಂದು ಶಬ್ದ ನಮ್ಮಲ್ಲಿದೆ, ಗಾದೆ ಮಾತು. ಕೈಲಾಸ ಅಂತಂದರೆ ಅಲ್ಲಿ ಯಾವುದೇ ಕ್ರೂರತೆ ಇಲ್ಲದೆ, ಹಾವು, ಮುಂಗುಸಿ, ಇಲಿ, ಹುಲಿ, ಚಿರತೆ, ಜಿಂಕೆ, ಹರಿಣಿ, ಏನು ಒಂದಕ್ಕೊಂದಕ್ಕೂ ವೈರತ್ವ ಇರ್ತಕ್ಕಂಥ ಪ್ರಾಣಿಗಳು ಎಲ್ಲಿ ನೆಲೆಸ್ತಾವಲ್ಲ, ಅದು ಸ್ವರ್ಗ, ಅದು ಕೈಲಾಸ. ಶಿವನಲ್ಲಿ ನೋಡ್ರಿ, ಶಿವನಲ್ಲಿನೇ ನಂದಿ ಇದೆ. ಪಾರ್ವತಿ ವಾಹನ ಸಿಂಹ ಇದೆ. ಹುಲಿ ಮತ್ತು ನಂದಿ ವಿರುದ್ಧ ಇರ್ತಕ್ಕಂಥ, ಒಂದಕ್ಕೊಂದು ವೈರತ್ವ ಇರ್ತಕ್ಕಂಥ ಪ್ರಾಣಿಗಳು, ಅವು ಒಂದೇ ಕಡೆ ಇದ್ದಾವೆ. ಹಾವು ಇದೆ, ಮುಂಗುಸಿ ಇದೆ. ಹಾವು ಕೊಳ್ಳಲ್ಲಿ ಸುತ್ತಕೊಂಡಿದ್ದಾನೆ ಪರಮಾತ್ಮ, ಕೆಳಗಡೆ ಮೊಲ, ಜಿಂಕೆ ಎಲ್ಲ ಓಡಾಡ್ತಾ ಇದೆ. ಎಲ್ಲವನ್ನ ಅಲ್ಲಿ ವೈರತ್ವ, ತಮ್ಮಲ್ಲಿರ್ತಕ್ಕಂಥ ವೈರತ್ವವನ್ನು ಬಿಟ್ಟು ಸರಳವಾಗಿ ಎಲ್ಲರ ಜೊತೆಗೆ ಕೂರ್ಪುದೆ ಅಂತ, ಅದು ನಿಜಗೊಂಡು ಅದಕ್ಕೆ ಕೇಳಿದ್ದಾರೆ. ಎಲ್ಲರೊಡನೆ ಕೂರ್ಪುದೆ, ವೈರತ್ವವಿಲ್ಲದೆ ಕೂರ್ಪುದೆ ಚಂದಮಮ. ಯಾರ ಜೊತೆಗೆ ವೈರತ್ವವಿಲ್ಲದೆ ಇರುವುದೇ ಅದು ಸ್ವರ್ಗ. ಸ್ವರ್ಗ ಅಂತ ಹೇಳ್ತೀವಿ. ಬಸವಣ್ಣವರು ಎಲ್ಲೋ ಅಂದಡೆ ಏನು ನರಕ, ಅಯ್ಯ ಎಂದಡೆ ಸ್ವರ್ಗ. ಎಷ್ಟು ಸರಳವಾಗಿ ಹೇಳಿದ್ದಾರೆ. ನಾವು ನಮ್ಮಲ್ಲಿ ಬಾಯಲ್ಲಿ ಬೆಲ್ಲ, ಎದ್ಯಾಗ ಕತ್ರಿ ಇಟ್ಕೊಂಡ್ರು ಸ್ವರ್ಗ ಆಗ್ತದನು? ನಾವು ರುಚಿಯಾಗಿ ಮಾತಾಡ್ತಿರೋ ಜೊತೆಗೆ ರುಚಿಯಾದಂಥ ಮನಸ್ಸಿರಬೇಕು. ಹಾಗೆ ಆ ಸ್ವರ್ಗ ಹಾಗೆ ನಾವು ವರ್ಣನೆಯನ್ನು ಮಾಡ್ತಾರೆ. ಸ್ವರ್ಗದ ಪರಿಕಲ್ಪನೆಯನ್ನು ಸಾಹಿತಿಗಳು ಕೊಡ್ತಾರೆ. ಆ ಸ್ವರ್ಗವನ್ನು ನಮ್ಮ ಮನೆಯೊಳಗೆ ನಿರ್ಮಾಣ ಆಗಬೇಕು ಅಂತ ಪುರಾಣ ಯಾಕೆ ಕೇಳಬೇಕಂದ್ರೆ, ಅಲ್ಲಿ ಸ್ವರ್ಗದ ವರ್ಣನೆ ಅಂದರೆ ನಮ್ಮಲ್ಲಿ ಸ್ವರ್ಗ ಆಗಬೇಕು. ಅಣ್ಣ ತಮ್ಮಂದಿರ ಒಳಗೆ ನಮ್ಮ ಅಣ್ಣ ತಮ್ಮಂದಿರ ಆಗಿ ಬರಲ್ಲ. ಹೆಂಡತಿ ಕಂಡ್ರೆ ಗಂಡಿಗೆ ಆಗಿ ಬರಲ್ಲ, ಗಂಡ ಕಂಡ್ರೆ ಹೆಂಡತಿಗೆ ಆಗಿ ಬರಲ್ಲ, ತಂದೆ ತಾಯಿಗಳ ಕಂಡ್ರೆ ಮಕ್ಕಳಿಗೆ ಆಗಿ ಬರಲ್ಲ ಅಲ್ಲ. ಸೊಸೆಯನ್ನು ಕಂಡ್ರೆ ಅತ್ತಿಗೆ ಆಗಿ ಬರಲ್ಲ, ಹಳೆಯನ್ನ ಕಂಡ್ರೆ ಮಾವಗೆ ಆಗಿ ಬರಲ್ಲ.
ಇದು ಯಾಕೆ? ಅದಕ್ಕೆ ನಮ್ಮ ಮನೆ ಆಗ್ತದಲ್ಲ, ಮನೆ ಸ್ವರ್ಗ ಆಗ್ತಾ ಇಲ್ಲ. ಅದಕ್ಕೆ ಮನೆಯೊಳಗೆ ನಿದ್ದಾನವೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನದೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ. ಪರಮಾತ್ಮ ಈ ಹೃದಯದಲ್ಲಿ, ಹೃದಯ ಎನ್ನುವಂಥ ದೇಹ ಎನ್ನುವಂಥ ಮನೆಯಲ್ಲಿ ಇರಬೇಕಾಗಿತ್ತಂದರೆ ಇದನ್ನು ಸ್ವಚ್ಛವಾಗಿ ಇದ್ದಾಗ ಮಾತ್ರ ಪರಮಾತ್ಮ ಒಳಗಿರ್ತಾನೆ. ನಾವೆಲ್ಲ ಒಕ್ಕಲುತನ ಮಾಡ್ತಕ್ಕಂಥ ಜನರು ನಾವೆಲ್ಲ. ಹಸನಾದ ಬೆಳೆಯನ್ನು ಬೆಳಿಬೇಕಾಗಿತ್ತಂದ್ರೆ ಅಲ್ಲಿ ಕಸ ಕಡ್ಡಿ ಹುಲ್ಲು ಯಾವುದೇ ಕಸ ಇರಬಾರದು. ಅದು ಕಸ ತೆಗೆದಾಗ ಮಾತ್ರ ಫಸಲು, ನಾವು ಬಿತ್ತಿರುವಂಥ ಏನು ಬೀಜ ಬಿತ್ತಿರುವಂಥ ಬೆಳೆ ಒಳ್ಳೆ ಚೆನ್ನಾಗಿ ಬರುತ್ತದೆ. ಹಾಗೆ ನಮ್ಮ ಹೃದಯದಲ್ಲಿ ಜ್ಞಾನದ ಫಸಲು, ಅದಕ್ಕೆ ಶರೀರ ಎಂಬುವ ಹಲವು ಹಸನ ಮಾಡಿರೋ ಪರತತ್ವ ಬೆಳೆಯನ್ನು ಬೆಳೆದುಕೊಂಡಿರುವಂಥ ಸರ್ವಭೂಷಣ ಶಿವಗಳು ಹೇಳ್ತಾರೆ. ಶರೀರ ಎನ್ನುವ ಹಲವನ್ನು ಹಸನ ಮಾಡಬೇಕು ಅನ್ನೋಗೋಸ್ಕರ ಇಲ್ಲಿ ಸ್ವರ್ಗ ಹೆಂಗೆ ಅದಲ್ಲ ಹಾಗೆ ಸ್ವರ್ಗದಂತ ನಮ್ಮ ಮನಸ್ಸಿರಬೇಕು, ಮನೆ ಇರಬೇಕು, ಮನ ಇರಬೇಕು. ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ತುಂಬಿಕೊಂಡು ಒಬ್ಬರಲ್ಲಿ ಒಬ್ಬರು ವೈರತ್ವ, ಒಬ್ಬರಲ್ಲಿ ಒಬ್ಬರು ವಿಶ್ವಾಸ, ಪ್ರೀತಿ, ನಂಬಿಕೆ ಯಾವುದೂ ಇಲ್ಲ. ಆಗಿದೆ. ಯಾರ್ದಾರ ಮನೆ ನೀವು ಯಾರು ಹೋಗ್ತೀರಿ ತಿಳ್ಕೊಳ್ರಿ, ನಿಮ್ಮ ಸ್ನೇಹಿತರ ಮನೆಗೆ ನೀವು ಹೋದ್ರಿ ಅಂತ ತಿಳ್ಕೊಳ್ರಿ. ಮನೆಗೆ ಹೋದಾಗ ಅವ್ರ ಮನೆ ಸ್ವರ್ಗ ಐತೋ ಅಥವಾ ನರಕ ಐತೋ ಅನ್ನೋಗೋಸ್ಕರ ನಿಮಗೆ ಸುಮ್ಮನೆ ದೃಷ್ಟ ಅಂತ ಹೇಳ್ತೀನಿ. ಎಲ್ಲರೂ ನಮ್ಮ ಮನೆಯಲ್ಲಿ ಎಲ್ಲಿ ಇರ್ತಕ್ಕಂಥ ಮಹಾದೇವನ ಸಾನ್ನಿಧ್ಯದಲ್ಲಿರ್ತಕ್ಕಂಥವ್ರೆಲ್ಲ ಒಳ್ಳೆಯವರು. ಆದರೆ ಬರಲಾರ್ದವ್ರು ಏನು ಹೇಳ್ತೀವಲ್ಲ, ಅದು ಇರಲಾರ್ದವರು, ನಂಬಿಕೆ ಇರಲಾರ್ದವರು, ಶ್ರದ್ಧೆ ಇಲ್ಲದೆ ಇರ್ತಕ್ಕಂಥವ್ರು. ಯಾರ್ದಾರು ನಾವು ಸ್ನೇಹಿತರ ಮನೆಗೆ ಹೋದಾಗ ಇವ್ರ ಮನೆ ಸುಖವಾಗಿದ್ದಾರೋ ಅಥವಾ ಸ್ವರ್ಗದಂತಿದೆ ಅಂತಂದ್ರೆ ನಾವು ಏನು ತಿಳ್ಕೊಬೇಕು, ನಮಗೇನು ನೀರು ಕುಡಿಯೋಕೆ ತಂಬಿಗೆ ಕೊಟ್ಟಿರ್ತಾರಲ್ಲ, ನೀರು ಕುಡಿಯೋಕೆ ತಂಬಿಗೆ, ಲೋಟ, ಚಹಾ ಕುಡಿಯೋಕೆ ಬಾಟ್ಲ ಕೊಟ್ಟಿರ್ತಾರಲ್ಲ, ಅವು ನೆಟ್ಟಗೆ ತಂದ್ರೆ ಇವ್ರ ಮನೆ ಸ್ವರ್ಗದಂಗೆ ಅದಂತ ತಿಳ್ಕೊಬೇಕು. ಅರ್ಥ ಆಗ್ತದೆ ನಿಮಗೆಲ್ಲರಿಗೂ? ನೆಟ್ಟಗಿರ್ಬೇಕು ಅವೆಲ್ಲ. ಹ್ಯಾಂಗೆ ನಾವು ಭಾಂಡೆ ಅಂಗಡಿಯಿಂದ ತಂದಿರುತ್ತೇವೆ ಹಾಗೆ ಇದ್ರೆ ಇವ್ರ ಮನ್ಯಾಗ ಜಗಳ ಜೂಟಿಲ್ಲಪ್ಪ, ಸುಖವಾಗಿದ್ದಾರೆ, ಸ್ವರ್ಗದಂಗೆ ಅದ ಅಂತ ತಿಳ್ಕೊಬೇಕು. ಏನಾದರೂ ಅವು ಮಾರಿ ವಂಕಾಗಿದ್ದು ನೆಗ್ಗಿದ್ದು ಅಂತಂದ್ರೆ ಏನು ತಿಳ್ಕೊಬೇಕು? ಇವ್ರ ದಿನ ಜಗಳ ಆಡ್ತಾರೆ ಅಂತ ತಿಳ್ಕೊಬೇಕು. ಎಲ್ಲ ಸಿಟ್ಟು ಏನು ಮಾಡಿರ್ತಾರೆ, ಈ ಪಾತ್ರೆ ಸಾಮಾನ್ಯ ಮೇಲೆ ಹಾಕಿರ್ತಾರೆ. ಹಾಗೆ ವಿಚಾರ ಮಾಡ್ಬೇಕನ್ನೋ ನಮ್ಮ ಮನೆ ಸ್ವರ್ಗದಂಗೆ ಉಳಿಬೇಕಾಗಿತ್ತಂದ್ರೆ ಇಲ್ಲಿರ್ತಕ್ಕಂಥ ವಸ್ತುಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ನಾವು ಹೆಂಗೆ ಸರಳ ವಾಸ್ತು ಅಂತ ಮಾಡ್ಕೊಂಡೇವಲ್ಲ, ಹಾಗೆ ನಮ್ಮ ಮನೆಯಲ್ಲಿ ಸರಳ ಜೀವನವನ್ನು ನಡೆಸುವಂಗೆ ಆಗಬೇಕು. ಹಾಗೆ ಇಲ್ಲಿ ಕೈಲಾಸದಲ್ಲಿ ನರಿ, ಚಿರತೆ, ಮೊಲ, ಹಾವು, ಬೆಕ್ಕು, ಮುಂಗ್ಸಿ ಎಲ್ಲ ವಿರುದ್ಧ ಇರ್ತಕ್ಕಂಥ ಪ್ರಾಣಿಗಳು ವಾಸವಾಗಿದ್ದವಲ್ಲ. ಯಾಕೆ ವಾಸವಾಗಿದ್ದು ಅಂದರೆ ಅಲ್ಲಿ ಪರಮಾತ್ಮ ಅದಾನ ಅಂಥೇಳಿ ಅವು ತಮ್ಮ ತಮ್ಮ ಗುಣವನ್ನು ಬಿಟ್ಟು ಸರಳವಾಗಿ ಸಾಧು ಪ್ರಾಣಿಗಳಾಗಿ ಬದುಕುವಂಥ ಸ್ಥಳ ಅದು ಕೈಲಾಸ, ಅದು ಸ್ವರ್ಗ. ಇಂತಹ ವರ್ಣನೆಯನ್ನು ಮಾಡ್ತಾ ಏನು ಮಾಡ್ತಾರೆ, ಎಲ್ಲ ಆ ಕೈಲಾಸದಲ್ಲಿ ಶಿವನ ಒಡ್ಡೋಲಗದಲ್ಲಿ ಶಿವ ಕೂತಿದ್ದಾನೆ. ಶಿವನ ಎಡಗಡೆ ವಾಮಭಾಗಕ್ಕೆ ಪಾರ್ವತಿ ಕೂತಿದ್ದಾಳೆ. ತೊಡೆ ಮೇಲೆ ನಂದಿ, ಗಣೇಶ, ಷಣ್ಮುಖ ಕೂತಿದ್ದಾರೆ. ಭೃಂಗ ನಾಟ್ಯ ಆಡ್ತಾ ಇದ್ದಾನೆ. ಬಸವ ಒಂದು ಕಡೆ ತಲೆ ತೂಗ್ತಾ ಇದ್ದಾನೆ. ರಂಬೆ, ಮೇನಕಿ, ತಿಲೋತ್ತಮೆ, ಗಂಧರ್ವ ಕನ್ಯರಿದಾರಲ್ಲ ಅವರೆಲ್ಲ ಭರತನಾಟ್ಯ ಹೇಳ್ತಾ ಇದ್ದಾರೆ. ಋಷಿಮುನಿಗಳು ಕೂತಿದ್ದಾರೆ. ಅತ್ರಿ, ವಿಶ್ವಾಮಿತ್ರ, ಗಾರ್ಗಿ ಏನದಾರಲ್ಲ ಎಲ್ಲ ಋಷಿಮುನಿಗಳು ಕೂತಿದ್ದಾರೆ. ದೇವಾನುದೇವತೆಗಳು ಕೂತಿದ್ದಾರೆ. ಬ್ರಹ್ಮ ವೇದಘೋಷ ಮಾಡ್ತಾ ಇದ್ದಾನೆ. ಈಗ ಅದರ ವರ್ಣನೆಯನ್ನು ಬಹಳ ಸುಂದರವಾಗಿ ಕವಿಗಳು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸರಸು ಸಲ್ಲಾಪ, ಪಾರ್ವತಿ ಪರಮೇಶ್ವರರು ಒಂದಿಷ್ಟು ಸರಸು ಸಲ್ಲಾಪವನ್ನು ಮಾತಾಡ್ತಾರೆ. ಸುಮ್ಮನೆ ಕೂಡಲ್ಲ ನೋಡಿ, ಹೆಣ್ಮಕ್ಳು ಸುಮ್ಮನೆ ಇರೋಂಗಿಲ್ಲ. ಆಕೆ ಸುಮ್ಮನೆ ಇರಬೇಕಲ್ಲ.
ಪಾರ್ವತಿ ಪರಮೇಶ್ವರಿ ಹೇಳ್ತಾಳೆ ರೀ ಅಂತಾಳೆ. ರೀ ಅಂತ ಹೇಳ್ತೀರಿ ನೀವು ಮದುವೆ ಆಗ್ಯದ ನಿಮ್ಮದು? ಮದುವೆ ಆಗ್ಯದ? ಆಗ್ಯದ. ರೀ ಅಂತಾರೆ ಏನಂತಾರೆ? ರೀ ನಿಮಗೆ ಹಿಂದಿಲ್ಲ ಮುಂದಿಲ್ಲ, ಅವಿಲ್ಲ ಅಪ್ಪಿಲ್ಲ, ನನಗೆ ಅವ್ವ ಅಪ್ಪದಾರ, ನಿನಗೆ ಯಾರೂ ಇಲ್ಲ. ಸನ್ಯಾಸಿ, ಬೋಳಾಶಂಕರ, ಬೂದಿ ಬಡಕ, ಚರ್ಮಾಂಬರಿ, ವಿಷಕಂಠ, ನೀಲಕಂಠ, ನಿಮಗೆ ಅವಿಲ್ಲ ಅಪ್ಪಿಲ್ಲ, ನನಗೆ ಅವ್ವ ಅಪ್ಪದಾರ, ನಾ ಭಾಳ ಪುಣ್ಯವಂತೆ ಅಂತಂತಾಳೆ ಪಾರ್ವತಿ. ಸಿಟ್ಟು ಬರ್ತದೆ ಪರಮೇಶ್ವರ. ಅಂತಾನ ಹಿಂಗೆ ಅಂತಾಳೆ. ನನಗೆ ಅತ್ತಿ ಮಾವದರ, ನಿನಗಿಲ್ಲ ಅತ್ತಿ ಮಾವದರ ಅಂತಾನೆ. ನನಗೆ ಅತ್ತಿ ಮಾವ. ಪಾರ್ವತಿ ಮೊದಲು ಸತೀದೇವಿ, ಆಮೇಲೆ ದಕ್ಷ ಬ್ರಹ್ಮನ ಮಗಳಾಗಿ ದಾಕ್ಷಾಯಣಿಯಾಗಿ ಹುಡ್ತಾಳೆ. ಮುಂದೆ ಯಜ್ಞದಲ್ಲಿ ನಾಶ ಆಗ್ತಾಳೆ. ಮುಂದೆ ಪರ್ವತರಾಜನ ಮಗಳು ಪಾರ್ವತಿಯಾಗಿ ಹುಡ್ತಾಳೆ. ಅಲ್ಲಿ ತಂದೆ ತಾಯಿ ಇದ್ದಾರೆ, ಇಲ್ಲಿ ತಂದೆ ತಾಯಿಗಳ ಹೊಟ್ಟೆಯಿಂದ ಹುಡ್ತಾಳೆ ಪಾರ್ವತಿ. ನಿಮಗೆ ಅಪ್ಪ ಅವ್ವ ಇಲ್ಲ ಅಂದಾಗ ಅವಂತಾನೆ, ನಿನಗೆ ಅಪ್ಪ ಅವ್ವ ಇರ್ಬೋದು, ನನಗೆ ಅಪ್ಪ ಇಲ್ಲದೆ ಇರ್ಬೋದು, ಆದರೆ ನಿನಗೆ ಅತ್ತಿ ಮಾವ ಇಲ್ವಲ್ಲ ಅಂತಾನೆ. ಹೀಗೆ ಇಬ್ಬರು ಮಾತಾಡುವ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ತ್ರಿಲೋಕಿ ಸಂಚಾರಿ, ನಾರದಗೇನಂತಾರೆ? ತ್ರಿಲೋಕಿ ಸಂಚಾರ. ಎಲ್ಲ ಕಡೆ ತಿರುಗಾಡಿ ಕೊನೆಗೆ ಸುದ್ದಿ ಒಯ್ದು ಮುಟ್ಟಿಸ್ಬೇಕಲ್ಲ ಪರಮಾತ್ಮನಿಗೆ. ಸ್ವರ್ಗ ಮತ್ತು ಪಾತಾಳ. ತ್ರಿಲೋಕಿ ಸಂಚಾರಿ ಅನ್ನೋದಕ್ಕಿಂತ 14 ಲೋಕ ಸಂಚಾರಿ ಅನ್ನಬೇಕಾಗಿತ್ತು ಅವನಿಗೆ. 14 ಲೋಕಗಳವಪ್ಪ. ದೇವಿ ಪುರಾಣದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗಳ ಆಡ್ತಾಯಿರ್ತಾರೆ. ಜಗಳ ಆಡುವ ಸಂದರ್ಭದಲ್ಲಿ ನಾ ಶ್ರೇಷ್ಠ, ನಾ ಹೆಚ್ಚು ಅಂತ ಜಗಳ ಆಡುವ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನು ನಿರ್ಧಾರ ಅಂದರೆ, ಯಾರ ಹೊಟ್ಟೆಯಲ್ಲಿ ಹೊರಗಿರ್ತಕ್ಕಂಥ ಲೋಕ ಯಾರ ಹೊಟ್ಟೆ ಒಳಗಿದಾವಲ್ಲ ಅವರು ಶ್ರೇಷ್ಠ ಅಂತಾರೆ. ಅದು ಒಬ್ಬರು ಹೊಟ್ಟೆ ಒಳಗೆ ಹೋಗಿ ನೋಡಿ ಬರ್ತಾರೆ. 14 ಲೋಕಗಳಿದ್ದಾವೆ. 14 ಲೋಕಗಳು ಯಾವುವು ಅಂತ ಗೊತ್ತಾಗಬೇಕು ನಮಗೆ. ನಾವು ಕಾಣೋದು ಇದು ಒಂದು, ಮ್ಯಾಲೊಂದು, ಕೆಳಗೊಂದು. ಇದು ಮರ್ತ್ಯಲೋಕ, ಸ್ವರ್ಗಲೋಕ, ಪಾತಾಳ ಲೋಕ, 3 ಹೇಳುತ್ತೆ. ಆದರೆ ಇಲ್ಲಿ 14 ಲೋಕಗಳನ್ನು ಪೌರಾಣಿಕವಾಗಿ ಪುರಾಣದಲ್ಲಿ ಹೇಳ್ತಾ ಬರ್ತಾರೆ. ಭೂ ಭುವ ಸ್ವಹ ಜನ ತಪ ಮಹ ಸತ್ಯ ಲೋಕಗಳು. ಅತಳ ವಿತಳ ಸುತಳ ಪಾತಾಳ ತಳಾತಳ ರಸಾತಳ, 7ಗೆ ಕೆಳಗೆ 7 ಲೋಕ, ಮೇಲೆ 7 ಲೋಕ. 14 ಲೋಕಗಳನ್ನು ತಿರುಗಾಡಿ, 14 ಲೋಕಗಳನ್ನ ಹೇಳೋಕ್ಕಾಗಲ್ಲ, ತ್ರಿಲೋಕ ಸಂಚಾರಿ ನಾರದ ಅಂತ ಹೇಳ್ಬಿಟ್ರು. 14 ಲೋಕಗಳೆಲ್ಲ ಸುತ್ತಾಡಿ ನವಖಂಡ ಪೃಥ್ವಿ ಒಳಗೆ ಅಂತ ಹೇಳಿದರೆ 9 ಖಂಡಗಳು ಎಷ್ಟದ, ಇವೆಲ್ಲವನ್ನು ನೋಡಿಕೊಂಡು ಪರಮಾತ್ಮನ ಹತ್ತಿರ ಸಾನ್ನಿಧ್ಯಕ್ಕೆ ನಾರದ ಮಹರ್ಷಿಗಳು ತಂಬೂರಿಯನ್ನು ತಾಳ ತಗೊಂಡು ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಸಭೆಯನ್ನು ಅವರಿಗೆ ಬರಮಾಡಿಕೊಂಡು ನಾರದರ ಆಗಮನ ಕಂಡು ಪರಮೇಶ್ವರಿಗೆ, ಪಾರ್ವತಿಗೆ, ಅಲ್ಲಿರ್ತಕ್ಕಂಥ ಋಷಿ ಮುನಿಗಳಿಗೆ, ಇವೇನೋ ನಾರದ ಸುಮ್ಮನೆ ಬರೋಂಗಿಲ್ಲ, ಸುದ್ದಿ ತಂದಿರ್ತಾನೆ ಇವನು, ವಾರ್ತೆಗಳಂತಾರವ, ಸಮಾಚಾರ ತರುವಂಥವನು. ಹೀಗೆ ನಾರದ ಮಹರ್ಷಿಗಳೆಲ್ಲ ಲೋಕವನ್ನು ಸಂಚಾರ ಮಾಡಿ ಪರಮೇಶ್ವರನ ಹತ್ತಿರ ಅವನ ಒಡ್ಡೋಲಗಕ್ಕೆ ಬಂದಾಗ ನಮಸ್ಕಾರಗಳನ್ನು ಮಾಡ್ತಾರೆ. ಒಬ್ರಿಗೊಬ್ಬರು ನಮಸ್ಕಾರ. ರಾಮ ರಾಮ್ ಅಂದರೆ ನೀವು ರಾಮ ರಾಮ್ ಅನ್ಬೇಕು, ಹರಿ ಓಂ ಅಂದರೆ ನೀವು ಹರಿ ಓಂ ಅನ್ಬೇಕು, ಶರಣಾರ್ಥಿಗಳಂದ್ರೆ ನೀವು ಶರಣಾರ್ಥಿ ಅನ್ನಬೇಕು, ನಮಸ್ಕಾರಿ ಅಂದರೆ ನಮಸ್ಕಾರ ಅನ್ನಬೇಕು, ಹಾಯ್ ಅಂದ್ರೆ ಅನ್ಬೇಕು. ಹೆಂಗದ ಈಗ ಅದೆಲ್ಲ ಹೋಗ್ಯದ್ರಿ. ಹಾಯ್ ಬಾಯ್ ನಮಸ್ಕಾರ ಹಿಂಗದ ಹೆಂಗದ ಹೀಗೆ ನಮಸ್ಕಾರ ಮಾಡೋದು ಬೇರೆ, ಹಿಂಗೆ ನಮಸ್ಕಾರ ಮಾಡೋದು ಬೇರೆ, ಹೀಗೆ ನಮಸ್ಕಾರ ಮಾಡೋದು ಬೇರೆ. ಈಗ ಸ್ಟೇಟಸ್ ಹಾಕ್ತಾರೆ, ತಮಿಳ್ನಾಡಿಗೆ ಪರಮೇಶ್ವರನ ಹತ್ತಿರ ಹೋಗಿ ಹಿಂಗೆ ನಿಂತು ನಮಸ್ಕಾರ ಮಾಡಿ ಆ ಪರಮೇಶ್ವರಿಗೆ ಒಳಗೆ ಕಾಣ್ಬೇಕು, ಕೈ ಒಳಗೆ ಹಂಗೆ ಫೋಟೋ ತೆಗೆದಿರ್ತಾರೆ. ಯಪ್ಪ ಪರಮೇಶ್ವರ, ನನಗೂ ನಿನಗೂ ಇಷ್ಟೇ ದೂರೇ, ಹೃದಯಕ್ಕೆ ಸಮೀಪವಿರುತ್ತೆ. ನಮಸ್ಕಾರ. ನಮಸ್ಕಾರಗಳನ್ನು ಆದಮೇಲೆ ಕುಶಲೋಪಚಾರವನ್ನು
ಏನು ಬಂದಿರಿ ಹದೊಳವಿದಿರೆಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳ್ಳಿ ಹೋಗುವುದೇ. ಬರ್ರಿ, ಎಲ್ಲಿಂದ ಬಂದಿರಿ, ಆಗಮನ ಎಲ್ಲಿಂದ ಆಗಮನ. ಹೇಗೆ ಲೋಕಗಳೆಲ್ಲ ಚೆನ್ನಾಗಿ ಸುರಕ್ಷಿತವಾಗಿದ್ದಾರೆ, ಈ ಜೀವ ಜಂತುಗಳೆಲ್ಲ ಚೆನ್ನಾಗಿದ್ದಾರೆ, ಹೀಗೆಲ್ಲ ಕೇಳ್ತಾರೆ. ಕೇಳುವ ಸಂದರ್ಭದಲ್ಲಿ ನಾರದ ಮಹರ್ಷಿ ಹೇಳ್ತಾರೆ, ಎಲ್ಲಿ ಪರಮಾತ್ಮ, ನೀನು ಸೃಷ್ಟಿ ಮಾಡ್ತಕ್ಕಂಥ ಈ ಜಗತ್ತಿನಲ್ಲಿ ಏನಾಗಿದೆ ಅಂದರೆ ಬಸವಾದಿ ಪ್ರಮಥರ ಆಗಿ ಹೋಗಿದ್ದಾರೆ. 3 ಶತಮಾನಗಳು ಹೋಗಿದ್ದಾವೆ. 12ನೇ ಶತಮಾನ, 13, 14, 12ನೇ ಶತಮಾನದ ಕ್ರಾಂತಿ ಆಯಿತು. ಒಂದಿಷ್ಟು ಬಸವಣ್ಣನ ಜೊತೆಗೆ ವಚನಗಳನ್ನು ತೆಗೆದುಕೊಂಡು ಉಳುವಿ ಕಡೆ ಹೋದರು ಒಂದಿಷ್ಟು ಜನ, ಶ್ರೀಶೈಲ ಕಡೆ ಹೋದರು ಒಂದಿಷ್ಟು ಜನ, ಸೋಲಾಪುರದ ಕಡೆ ಹೋದರು. 3 ಗುಂಪಾಗಿ ಹೋಯಿತು. ಆ ನಂತರ ಶರಣರ ಸಂತತಿ ನಾಶ ಯಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಯಾವ ಮಹಾತ್ಮರ ಬರಲಿಲ್ಲ. ಮುಂದೆ 19, 20ನೇ ಶತಮಾನದಲ್ಲಿ ಅನೇಕರು ಬಂದರು. ಶರೀಫರು, ಗೋವಿಂದ ಭಟ್ರು, ಸಿದ್ಧಾರೂಢರು, ಗುರುನಾಥರೂಢರು, ಕಲಬುರಗಿ ಶರಣಬಸವ, ಇವರೆಲ್ಲ ಇತ್ತೀಚೆಗೆ 1 ಶತಮಾನ, 100-200 ವರ್ಷ ಅಷ್ಟೇ. ಕರಿಕಳ ಮಡಳಪ್ಪ 100-200 ಶತಮಾನಷ್ಟು ಅಲ್ಲಿ ಬಿಡುವಾಯಿತು. ಯಾವ ಮಹತ್ವ ಇರಲಿಲ್ಲ. ಹಾಗೆ ನಾರದ ಮಹರ್ಷಿಗಳಂತಾರೆ, ಯಪ್ಪ ಪರಮಾತ್ಮ, ನೀ ಮಾಡಿದ ಸೃಷ್ಟಿಯಲ್ಲಿ ಇವತ್ತು ಹೇಗಾಗಿದೆ ಅಂದರೆ ಅಧರ್ಮ ತಾಂಡವಾಡ್ತಾ ಇದೆ, ಧರ್ಮ ನಾಶ ಆಗಿದೆ. ಧರ್ಮವನ್ನು ನಾಶವಾಗಿ ಅಧರ್ಮ ತಲೆ ತೋರ್ತಾ ಇದೆ. ನಿನ್ನ ಧ್ಯಾನ ಮರೆತು ಬಿಟ್ಟಿದ್ದಾರೆ, ನಿನ್ನ ಸ್ಮರಣೆಯನ್ನು ಮರೆತು ಬಿಟ್ಟಿದ್ದಾರೆ. ನೀ ಮಾಡಿದ ಜಗತ್ತು ಸೃಷ್ಟಿಯಲ್ಲಿ ನಿನ್ನ ಧ್ಯಾನ, ನಿನ್ನ ಸ್ಮರಣೆಯನ್ನು ಮರೆತು ಬಿಟ್ಟಿದ್ದಾರೆ. ಯಾರು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ, ಯಾರ ಅಣ್ಣ ತಮ್ಮಂದ್ರ ಮೇಲೆ ಪ್ರೀತಿ, ನಂಬಿಕೆ, ವಿಶ್ವಾಸ ಇಲ್ಲ. ಗಂಡ ಹೆಂಡತಿ ಮೇಲೆ ನಂಬಿಕೆ ಇಲ್ಲ, ಹೆಂಡತಿ ಗಂಡನ ಮೇಲೆ ನಂಬಿಕೆ ಇಲ್ಲ. ಅಷ್ಟಾವರಣಗಳನ್ನು, ಶಟಸ್ಥಲವನ್ನು, ಪಂಚಾಚಾರವನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರಗಳು, ಪಾದೋದಕ, ಪ್ರಸಾದಗಳೆಲ್ಲ ಮರೆತು ಬಿಟ್ಟಿದ್ದಾರೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಸ್ಥಳವನ್ನು, ಶಟಸ್ಥಳೆಲ್ಲ ಮರೆತು ಬಿಟ್ಟಿದ್ದಾರೆ. ಸ್ವೇಚ್ಛೆಯಿಂದ ಕುಡಿದು ತಿಂದು ಆನಂದವಾಗಿ ಬದುಕ್ತಾ ಇದ್ದಾರೆ. ಪರಮಾತ್ಮನಿನ ಧ್ಯಾನ ಮರೆತು ಬಿಟ್ಟಿದ್ದಾರೆ. ಹೆಂಗೆ ಬೇಕಂಗೆ ಎಲ್ಲರ ಕೈಯಲ್ಲಿ ಲಿಂಗ ಹಿಡಿಯುವುದನ್ನೇ ಬಿಟ್ಟಿದ್ದಾರೆ. ಗುರುಗಳು ಕಂಡ್ರೆ, ಕಾವಿಯನ್ನು ಕಂಡು ಕೂಡಲೇ ಶರಣಾಗತೆ ಆಗುವುದನ್ನು ಮರೆತು ಬಿಟ್ಟಿದ್ದಾರೆ. ಇವತ್ತು ನೋಡಿ ನೀವು, ಎಲ್ಲರ ಕೈಯಲ್ಲಿ ಲಿಂಗ ಇಲ್ಲ. ಏನಾಗಿತ್ತು, ಲಿಂಗ ಹೋಗಿ ಇವತ್ತು ಮೊಬೈಲ್ ಬಂದವೆ. ಮೊದಲು ಕೊಳ್ಳ ಹಾಕ್ತಿದ್ರು, ಕೊಳ್ಳನ್ನು ತೆಗೆದುಬಿಟ್ಟಾರೆ. ಅದು ಕೊಳ್ಳ ಬೀಳ್ತಿತ್ತು ಅಂತೇಳಿ. ಲಿಂಗ ಇಲ್ಲಾಂದ್ರೆ ಪರವಾಗಿಲ್ಲ, ಅದಕ್ಕೆ ದಾರ ಹಾಕಿ ಕೊಳ್ಳ ಹಾಕ್ತಿದ್ರು. ಅದು ಹೋಯ್ತು ಕೈಯಾಗ ಮೊಬೈಲ್. ಯಾರಾದರೂ ಮನೆಗೆ ನಾವು ಹೋದ್ರೆ ಮಾತಾಡೋದಿಲ್ಲ ರೀ ಯಾರು, ಎಲ್ಲರೂ ತಮ್ಮ ಮೊಬೈಲಿಗೆ ಬ್ಯುಸಿಯಾಗಿರ್ತಾರೆ. ಹಾಗೆ ಮೊಬೈಲನ್ನು ನೋಡ್ತಾ ನಮ್ಮ ತಲೆ ಬಾಗಿ ಹೋಗೈತಿ, ತಲೆ ಗೆದ್ದಲಾರ್ದಂಗೆ ಆಗೈತಿ. ಪುಸ್ತಕ ಹೇಳ್ತದೆ, ಪುಸ್ತಕ ಮೊಬೈಲಿಗೆ ಮನುಷ್ಯನಿಗೆ ಹೇಳ್ತದೆ, ಪುಸ್ತಕ ಮನುಷ್ಯನಿಗೆ ಹೇಳ್ತದೆ. ಪುಸ್ತಕ ಒಂದು ಸಲ ನೋಡೋ ಮನುಷ್ಯ, ನೀನು ಪುಸ್ತಕ ಒಂದು ಸಲ ಕಣ್ಣು ತೆಗೆದು ನೋಡು, ನಿನ್ನ ತಲೆಯನ್ನು ಬಾಗಲಾರ್ದಂಗೆ ಮಾಡ್ತೀನಿ, ತಲೆ ಯಾವಾಗ ಎತ್ತಿ ಇರುವಂಗೆ ಮಾಡ್ತೀನಿ ಅಂತದ ಮೊಬೈಲ್ ಹೇಳ್ತದೆ. ನೀವೊಂದು ಸಲ ನೋಡು ನನಗೆ, ನೀನು ನೋಡಿದ್ರೆ ತಲೆ ಬಾಗದಂಗೆ ಮಾಡ್ತೀನಿ. ಬಾಗಿದ ತಲೆ ಬಾಗದಂಗೆ ಇರ್ತದೆ ಮೊಬೈಲ್ ನೋಡ್ತಾ. ಹಂಗೆ ಆಗಬಾರ್ದು. ಇವತ್ತು ವೈಜ್ಞಾನಿಕ ಯುಗದಲ್ಲಿ ಕಂಪ್ಯೂಟರ್ ಯುಗ ಹೋಯ್ತು, ವೈಜ್ಞಾನಿಕ ಯುಗ ಹೋಯ್ತು. ಈಗ ಏನಾಗಿದೆ, ಮೊಬೈಲ್ ಯುಗ ಆಗೈತಿ. ಯಾರಲ್ಲಿ ಭಕ್ತಿ, ನಂಬಿಕೆ, ವಿಶ್ವಾಸ, ಶ್ರದ್ಧೆ ಯಾವುದೂ ಇಲ್ಲ. ಅದಕ್ಕೆ ಪರಮಾತ್ಮ ಬೇಜಾರಾಗಿದೆ ಅಂತಂದಾಗ ಆಗ ಪರಮಾತ್ಮ ಅಂತಾನೆ, ನೀನು ಚಿಂತೆ ಮಾಡಬೇಡ ಅಂತ. ಚಿಂತೆ ಮಾಡಬೇಡ. ಅದಕ್ಕಾಗಿ ಹಿಂದೆ ಬಸವಾದಿ ಶರಣರ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಹುಟ್ಟಿದ್ದಲ್ಲ, ಅಂಥ ಬಸವ ಇವತ್ತು ಮತ್ತೆ ಅವತರಿಸಲಿಕ್ಕೆ ಕಾರಣೀಕರ್ತನಾಗ್ತಾನೆ. ಅದಕ್ಕೆ ಇಲ್ಲಿ ಬಸವಣ್ಣ ಸ್ಮರಣೆಯನ್ನು ಕವಿಗಳು ಮಾಡಿದ್ದಾರೆ. ಗಣಾಧೀಶ್ವರನು ಅಲ್ಲಿ ಬಸವ ನಂದಿ ಬಸವನಾಗಿ, ಅನೇಕ ದೇವಾನುದೇವತೆಗಳು ಅನೇಕ ಶರಣರಾಗಿ ಜನಿಸಿದರು. ಇಲ್ಲಿ ಪರಮಾತ್ಮ ಅಂತಲೇ ತನ್ನಲ್ಲಿರ್ತಕ್ಕಂಥ ನಿರಂಜನ ಜ್ಯೋತಿಯ ಕಡೆಗೆ ನೋಡ್ತಾನೆ. ಆತ್ಮಜ್ಯೋತಿ, ನಿರಂಜನ ಜ್ಯೋತಿ.
ಆ ಜ್ಯೋತಿಯ ಕಡೆಗೆ ನೋಡಿದಾಗ ಜ್ಯೋತಿ ಆ ತನ್ನ ಪರಮಾತ್ಮನ ಜೊತೆಗೆ ಮಾತಾಡ್ತದೆ. ಪರಮಾತ್ಮ ನನ್ನ ಕಡೆ ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲ ನೀನೇ ಇಲ್ಲಿ ಅವತರಿಸಬೇಕು. ಹಿಂದೆ ಬಸವಾದಿ ಶರಣರ ಕಾಲದಲ್ಲಿ ಅನೇಕರು ಅವತಾರವನ್ನು ತೊಟ್ಟು ಅವತರಿಸಿ ಧರೆಯನ್ನು ಪಾವನವನ್ನು ಮಾಡಿದ್ದಾರೆ. ನೀನಿಟ್ಟ ನೆಲವೇ ಸುಕ್ಷೇತ್ರ, ಈಗ ನೀನು ಅವತರಿಸಬೇಕು ಅಂದಾಗ ಎಲ್ಲರಿಗೂ ಸಂತೋಷ ಆಗ್ತದೆ. ಸಂತೋಷ ಆಗಿ ಏನಾಗ್ತಂತ ಕೇಳಿದರೆ, ಆ ನಿರಂಜನ ಲಿಂಗ ನಿರಂಜನ ರೂಪ ಈ ಜಗತ್ತಲ್ಲಿ ಅವತರಿಸಲಿಕ್ಕೆ ಕಾರಣ ಬೇಕಲ್ಲ, ಧರ್ಮದ ರಕ್ಷಣೆಗಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹೋಗು ನಿರಂಜನ ಲಿಂಗ ನಿರಂಜನ ಜ್ಯೋತಿ, ನೀನು ಈ ಜಗತ್ತಿನಲ್ಲಿ ಧರ್ಮವನ್ನು ಜಾಗೃತಗೊಳಿಸು. ಎಲ್ಲರಲ್ಲಿ ಈ ಲೋಕದಲ್ಲಿ ಭೂಲೋಕದಲ್ಲಿರ್ತಕ್ಕಂಥ, ಅದಕ್ಕೆ ಮಧ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಹೀಗಿಂತಹ ಲೋಕದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಧರ್ಮದ ಜಾಗೃತಿಯನ್ನು ಮಾಡು. ಪ್ರತಿಯೊಬ್ಬರಲ್ಲಿ ಶಟಸ್ಥಲವನ್ನು ಬೋಧನೆ ಮಾಡು. 101 ವಿರಕ್ತರನ್ನು ನಿರ್ಮಾಣ ಮಾಡು. ಈ ಜಗತ್ತಿನ ತುಂಬೆಲ್ಲ ಮಠಗಳ ಸ್ಥಾಪನೆ ಮಾಡು. ಈ ಜಗತ್ತಿನ ತುಂಬೆಲ್ಲ ಗುರುಲಿಂಗ ಜಂಗಮವನ್ನು, ಅಷ್ಟಾವರಣವನ್ನು, ಶಟಸ್ಥಲವನ್ನು, ಪಂಚಾಚಾರವನ್ನು ಬೋಧನೆ ಮಾಡು. ಭಕ್ತಿಯ ಬೀಜವನ್ನು ಬಿತ್ತುವ ಅಂತ ಕಳಿಸ್ತಾ. ಹೀಗೆ ಪರಮೇಶ್ವರನು ಆ ನಿರಂಜನ ಲಿಂಗಕ್ಕೆ ನಿರಂಜನ ಜ್ಯೋತಿಗೆ ಹಾಗೆ ಉಪದೇಶವನ್ನು ಮಾಡ್ತಾನಲ್ಲ, ಅವತರಿಸಲಿಕ್ಕೆ ಇಲ್ಲಿ ಧರ್ಮದ ಜಾಗೃತಗೊಳಿಸಲು, ಧರ್ಮವನ್ನು ಸ್ಥಾಪನೆ ಮಾಡಲು. ಇವತ್ತು ನಿಮ್ಗೆ ವಿಚಾರ ಹೇಳ್ತೀನಿ. ನಾ ದಿನಕ್ಕೊಂದು ಕಥೆ ಅಂತ ಕಳಿಸ್ತಾ ಇರ್ತೀನಿ. ಸಾಮಾನ್ಯವಾಗಿ ಸುಮಾರು 3-4 ವರ್ಷದಿಂದ ಕಳಿಸ್ತಾ ಇದ್ದೀನಿ. ಇವತ್ತು ಒಂದು ಅದ್ಭುತವಾಗಿರುವಂಥ ಕಥೆ ಕಳಿಸಿದ್ದೀನಿ, ನೋಡಿರ್ಬೋದು. ಈ ಮೊಬೈಲ್ ಇದ್ದವರು ಓದೋರು. ಈ ಪರಮಾತ್ಮನ ಅವತರಿಸಲಿಕ್ಕೆ ಕಾರಣಗಳಿರ್ತಾವಂತೆ. ಈಗ ಬಸವಣ್ಣ ಜನಿಸಿದ ಕಾರಣವಿತ್ತು, ಜನಿಸಿದ. ಯಾಕಂದರೆ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಸಂತರು, ಏಕನಾಥರು, ಜ್ಞಾನೇಶ್ವರರು, ಮೀರಾಬಾಯಿ ಅವೆಲ್ಲ ಜನಿಸಿದರು. ಆ ಏರಿಯಾದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಬೇಕಾಗಿತ್ತು, ಧರ್ಮದ ಜಾಗೃತಗೊಳಿಸಬೇಕಾಗಿತ್ತು. ದಾಸರ ಆ ಕಡೆ ದಕ್ಷಿಣ ಕರ್ನಾಟಕದ ಕಡೆಗೆ ಜನಿಸಿದರು. ಅದಕ್ಕಿಂತ ಹಿಂದೆ 63 ಜನ ಪುರಾತನರು ಆಗಿ ಹೋಗಿದ್ದಾರೆ, ಅವರು ಜನಿಸಿದರು. ಆಯಾ ಭಾಗದಲ್ಲಿ ಮಹಾತ್ಮರನ್ನು, ಯಾಕಂದರೆ ಒಬ್ಬರೇ ಎಲ್ಲ ಕಡೆ ಏನೂ ಮಾಡೋಕ್ಕಾಗಲ್ಲ. ಈಗ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಆಮೇಲೆ ಜಿಲ್ಲಾಧಿಕಾರಿ, ಗ್ರಾಮ ಪಂಚಾಯತಿ ಹಾಗೆ ಬರ್ತೈತಲ್ಲ. ಹಾಗೆ ಒಬ್ಬೊಂದು ಕಡೆ ನಿರ್ಮಾಣ ಮಾಡಿ ಈ ಲೋಕದ ರಕ್ಷಣೆಯನ್ನು ಮಾಡಬೇಕು. ಧರ್ಮದ ಜಾಗೃತಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಪರಿಪಾಲನೆ ಮಾಡುವಗೋಸ್ಕರ ಈ ಜಗತ್ತಿನಲ್ಲಿ ಪರಮಾತ್ಮನು ಅನೇಕರಿಗೆ ಅಪ್ಪಣೆ ಕೊಟ್ಟು ಈ ಲೋಕ ಕಳಿಸ್ತಾರೆ. ಇಲ್ಲಿ ಏನಾಗಿದೆ ಅಂದರೆ, ಕಾರಣ ಭಾಗವತದಲ್ಲಿ ಬರುವಂಥ ಒಂದು ಕಥೆ. ಇವತ್ತು ಭಾಗವತದಲ್ಲಿ ಈ ವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ. ವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಅದನ್ನು ರಕ್ಷಿಸುವಂಥವನು, ಶಿವ ಅದನ್ನು ಸಂಹಾರ ಮಾಡುವಂಥವನು. ವಿಷ್ಣು ಬ್ರಹ್ಮನಿಗೆ ಹೇಳ್ತಾನೆ, ಇದನ್ನು ಜಗತ್ತನ್ನು ಸೃಷ್ಟಿ ಮಾಡಪ್ಪ, ಜೀವ ಜಂತುಗಳೆಲ್ಲ ಸೃಷ್ಟಿ ಮಾಡು ಅಂದಾಗ ಅವನು ಏನು ಮಾಡ್ತಾನೆ, 4 ಜನ ಸನಕಾನಂದ ಸನಕಾದಿ ಋಷಿಗಳನ್ನು ನಿರ್ಮಾಣ ಮಾಡ್ತಾನೆ. ಅವರೆಲ್ಲ ಹುಡುಗರು. ಸನಕ, ಆಮೇಲೆ ಸನಂದನ, ಸನಾತನ ಮತ್ತು ಸನತ್ ಸುಜಾತ 4 ಜನರನ್ನು, ಸನಕ, ಸನಂದನ ಮತ್ತು ಸನಾತನ, ಸನತ್ ಸುಜಾತ ಅಂತ 4 ಜನರನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮ. 4 ಜನ ಸೃಷ್ಟಿ ಮಾಡಿದಾಗ ಅವ್ರಿಗೆ ಮಾನಸ ಪುತ್ರರು, ಸನಕಾನಂದ ಋಷಿಗಳು ಅಂತ ಹೇಳ್ತಾರಲ್ಲ, ಆ 4 ಜನ ಇನ್ನು ಚಿಕ್ಕ ಮಕ್ಕಳು. ಅವ್ರಿಗೆ ಹೇಳ್ತಾರೆ, ಹುಟ್ಟಿದ್ರು ಹೆಂಗೆ ಹುಡ್ತಾರೆ ಅಂತ ಕೇಳಕ್ಕೆ ಹೋಗ್ಬೇಡ್ರಿ.
ಯಾಕಂದರೆ ಋಷಿ ಮೂಲ ನದಿ ಮೂಲ ಹುಡ್ಕಕ್ಕೆ ಹೋಗೋಲ್ಲ. ಅವನು ಸೃಷ್ಟಿ ಮಾಡ್ದ, ವಿಷ್ಣು ಹೇಳ್ದ, ಇವನು ಸೃಷ್ಟಿಯನ್ನು ಮಾಡ್ದ. ಆ 4 ಜನರಿಗೆ ಹೇಳ್ತಾನೆ, ನೀವು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಇಲ್ಲಿ ಪ್ರಜೋತ್ಪತ್ತಿಯನ್ನು, ಸಂತತಿಯನ್ನು ನಿರ್ಮಾಣ ಮಾಡಿರಿ. ಆಗ 4 ಜನರು ಏನು ಮಾಡ್ತಾರೆ, ನಾವು ಅದರಲ್ಲಿ ಆಸಕ್ತಿ ಇಲ್ಲ, ಗೃಹಸ್ಥಾಶ್ರಮದಲ್ಲಿ ನಮಗೆ ಆಸಕ್ತಿ ಇಲ್ಲ, ನಾವು ಕೇವಲ ದೈವ ಸ್ಮರಣೆ, ದೇವನ ಸ್ಮರಣೆಯನ್ನು ಮಾಡ್ತೇವೆ, ಆದರೆ ನಮಗೆ ಅದರಲ್ಲಿ ಪ್ರಜೋತ್ಪತ್ತಿ ಮಾಡಲಿಕ್ಕೆ ನಾವು ಇಚ್ಛೆ ಪಡುವುದಿಲ್ಲ ಅಂತ ನಾರಾಯಣನ, ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಾ ಹೋಗ್ತಾರೆ. 4 ಜನ ದೇವನ ಸ್ಮರಣೆಯನ್ನು ಮಾಡ್ತಾ ಈ ಲೋಕವನ್ನು ಸಂಚಾರ ಮಾಡ್ತಾರೆ. ಒಂದು ದಿವಸ ಹೀಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ವಿಷ್ಣು ಇರುವಂಥ ವೈಕುಂಠ ಲೋಕಕ್ಕೆ ಬರ್ತಾನೆ. ವೈಕುಂಠ ಲೋಕಕ್ಕೆ ಬಂದಾಗ ಏನಾಗ್ತಂದರೆ, 1ನೇ ಬಾಗಿಲ ದಾಟ್ತಾರೆ, 2ನೇ ಬಾಗಿಲ ದಾಟ್ತಾರೆ, ಎಷ್ಟು 7ನೇ ಬಾಗಿಲವರೆಗೆ ಬರುತ್ತಾರೆ. 7 ಬಾಗಿಲಂತೆ ವೈಕುಂಠ. ಅದಕ್ಕೆ ಚರ್ಮ, ಎಷ್ಟು ಚರ್ಮದ ಪದರ, 7 ಚರ್ಮ, ಸುತ್ತಿನ 7 ಸುತ್ತಿನ ಕೋಟೆ ಅಂತ ಹೇಳಿದರು ಒಣಕೆ ಒಬ್ಬ. 7 ಅಂತಂದರೆ ಚರ್ಮ 7 ದಿನಗಳು 7 ಹೆಂಗದ 7 ಅಂತ. ನೀ ಕೆಸರ ಮುಳುಗಿದೆಯಪ್ಪ, ಸಂಸಾರದಲ್ಲಿ ಮುಳುಗಿದಿ, 7 ಶಬ್ದಕ್ಕೆ ಅರ್ಥ ಭಾಳಷ್ಟು ಅದಾವೆ. ಹೀಗೆ 7 ಬಾಗಿಲವನ್ನು ದಾಟಿ 7ನೇ ಬಾಗಿಲಿಗೆ ಬಂದಾನೆ. 6 ದಾಟಿ 7ನೇ ಬಾಗಿಲದಲ್ಲಿ ಇಬ್ಬರು ಇದ್ದಾರೆ, ಗೇಟ್ ಕೀಪರ್, ವಾಚ್ಮ್ಯಾನ್. ಯಾರವರು? ಜಯ ವಿಜಯಗಳು. ಜಯ ವಿಜಯ್ ಅನ್ನುವಂಥ ಇಬ್ಬರು ವಾಚ್ಮ್ಯಾನ್. ನೀವು ನೋಡ್ರಿ, ಎಲ್ಲಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದರೆ ಗುಡಿ ಇರ್ತದೆ, ಗುಡಿ ಆ ಕಡೆ ಈ ಕಡೆ ಒಂದು 2 ಚಿತ್ರ ಇರ್ತವೆ, ಕಲ್ಲಿನ ಮೂರ್ತಿ ಚಿತ್ರ ಇರ್ತವೆ. ಅವರು ಜಯ ವಿಜಯಗಳು. ಆ ಜಯ ವಿಜಯ್ ಏನು ಮಾಡ್ತಾರೆ, ಈ ಸನಕಾನಂದ ಋಷಿಗಳಿಗೆ ಒಳಗೆ ಬೀಳಲ್ಲ. ನೋಡಿ, ಯಾವುದೇ ಪುರಾಣದಲ್ಲಿ ಸೌತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಅಂತ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೀವು ಸತ್ಯನಾರಾಯಣ, ವರದಾಶಂಕರ ಅಥವಾ ಯಾವುದೇ ನೀವು ದೇವಿ ಭಾಗವತ ಯಾವುದೇ ತಗೊಳ್ರಿ, ಸೂತ ಪುರಾಣಿಕರು ಶೌನಕಾದ ಮುನಿಗಳಿಗೆ ಉಪದೇಶ ಮಾಡಿದರು ಅಂತೇಳಿ ಎಲ್ಲರಲ್ಲಿ. ಅಲ್ಲಿ ಸನಕಾನಂದ ಋಷಿಗಳಿಗೆ ವೈಕುಂಠ ಲೋಕ 6 ಘಾಟ್ 7ನೇ ಗೇಟಿಗೆ ಬಂದಾಗ ಅವರು ಬಿಡಲಿಲ್ಲ. ಅವರು ಗೇಟ್ ಕೀಪರ್, ವಾಚ್ಮ್ಯಾನ, ಜಯ ವಿಜಯ. ಅವ್ರು ಏನು ಮಾಡ್ತಾರೆ, ಬಿಡಲಿಲ್ಲ. ಮಾತಿಗೆ ಮಾತು ಬೆಳೆದು ಏನಾಗ್ತೈತಿ, ನಮ್ಗೆ ಒಳಗೆ ಬಿಡಲ್ಲ, ನಾವು ದೈವ ಭಕ್ತರಿದ್ದೇವೆ, ನಮಗೆ ಗುಡಿ ಒಳಗೆ ಬಿಡೋಂಗಿಲ್ಲ. ಈಗ ನೋಡ್ರಿ, ಈಗ ನಾವು ಭಾಳ ಪುಣ್ಯಾತ್ಮರು, ಲಿಂಗಾಯತ ಸಮುದಾಯದವರು. ಗುಡಿ ಕಟ್ಟೋರು ನಾವೇ, ದೇವರ ಸ್ಥಾಪನೆ ಮಾಡೋರು ನಾವೇ, ಪೂಜಾರಿ ಇಡೋರು ನಾವೇ. ಆದರೆ ಪೂಜಾರಿ ನಮಗೆ ಒಳಗೆ ಬಿಡೋಂಗಿಲ್ಲ. ನಮ್ಮ ಪೂಜಾರಿ ಅಲ್ಲ, ಬ್ರಾಹ್ಮಣ ಪೂಜಾರಿ. ನಾವು ವೀರಶೈವ ಧರ್ಮದಲ್ಲಿ ನೇರವಾಗಿ ಲಿಂಗಕ್ಕೆ ಮುಟ್ಟಿ, ಶ್ರೀಶೈಲದಲ್ಲಿ ಮೊದಲು ಲಿಂಗಕ್ಕೆ ಮುಟ್ಟಿ ಮಾಡುವಂಥದ್ದಿತ್ತು. ಎಷ್ಟು ಸೌರಾಷ್ಟ್ರ ಸೋಮನಾಥಂತ, ಶ್ರೀಶೈಲ ಮಲ್ಲಿಕಾರ್ಜುನ, ಉಜ್ಜಯಿನ ಮಹಾಕಾಲ, ಓಂಕಾರ ಮೌಲೇಶ್ವರಂ, ಏನು 12 ಜ್ಯೋತಿರ್ಲಿಂಗದವಲ್ಲ, ನೇರವಾಗಿ ಮುಟ್ಟಿ ನಮಸ್ಕಾರ ಮಾಡುವಂಥ ಸಂಪ್ರದಾಯ ಪರಂಪರೆಯ ನಮ್ಮ ಧರ್ಮ. ಆದರೆ ಏನು ಪುರೋಹಿತರು ಬ್ರಾಹ್ಮಣರ ಪೌರೋಹಿತರ ಕೈಯಾಗ ಹೋಯ್ತಲ್ಲ, ಹಂಗೆ ಕಳೆದು ಬರ್ರಿ, ಮಡಿ ದೂರಲ್ಲಿ ನಮಸ್ಕಾರ ಮಾಡಿರಿ, ಒಳಗೆ ಬಿಡುವುದು. ಹಾಗಿಲ್ಲಿ ಸನಕಾನಂದ ಋಷಿಗಳಿಗೆ ಭಕ್ತ, ನಾವು ಆ ವಿಷ್ಣುವಿನ ನಿತ್ಯ ಆರಾಧನೆ ಮಾಡುವಂಥವ್ರು, ನಮ್ಮ ಆ ವಿಷ್ಣುವಿನ ಹೃದಯದಲ್ಲಿ ಇಟ್ಕೊಂಡವರು ನಮಗೆ ಒಳಗೆ ಬಿಡಲ್ಲ ಅಂತ ಮಾತಿಗೆ ಮಾತು ಬೆಳೆದು ಶಾಪ ಕೊಟ್ಬಿಡ್ತಾರೆ. ಹೋರಿ ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟ್ರಿ ಅಂತೇಳಿ. ಮನುಷ್ಯರಾಗಿ ಹುಟ್ಟ್ರಿ ತಂದಾಗ ಹೀಗೆ ಜಗಳ ಆಡ್ತಾರೋ, ವಿಷ್ಣು ಗೊತ್ತಾಗಿ ವಿಷ್ಣು ಅಲ್ಲಿಗೆ ಬಂದು ನೋಡ್ತಾನೆ, ಯಾಕೆ ಜಗಳ ಆಡ್ತಾ ಇದ್ದಾರೆ, ಇಲ್ಲ ಇವರು ಬಿಡ್ತಾ ಇಲ್ಲ. ಸನಕಾನಂದ ಋಷಿಗಳ ಪಶ್ಚಾತ್ತಾಪ ಪಡ್ತಾರೆ. ಯಪ್ಪ, ನಿನ್ನ ಭಕ್ತರು, ನಾವು ನಿನ್ನ ಸೇವಕರು, ನಿನ್ನ ಆರಾಧನೆ ಮಾಡ್ತಕ್ಕಂಥ ನಾವು, ನಮ್ಮಲ್ಲಿ ಸಿಟ್ಟು ಬರಬಾರ್ದಾಗಿತ್ತು, ಸಿಟ್ಟು ಬಂತೇವು, ಆದರೆ ಅವನಿಗೆ ಶಾಪ ಕೊಟ್ಟೇವಿ, ಏನು ಮಾಡಬೇಕು ಅಂತ ಅವರೇ ಅಂತಾರೆ. ಸಿಟ್ಟು ಬರಬಾರದು, ದೈವ ಭಕ್ತರಿಗೆ ಸಿಟ್ಟು ಇರಬಾರ್ದು. ಸಿಟ್ಟು ಬಂತು, ಶಾಪ ಕೊಟ್ಟಿವಿ, ಏನು ಮಾಡೋಕ್ಕಾಗಲ್ಲ, ನಿನ್ನ ದರ್ಶನಕ್ಕಾಗಿ ಬಂದಿದ್ದೀವಿ, ಅದು ಶಾಪ ಬಿಡುಗಡೆ ಮಾಡೋದು ನಿನ್ನ ಕೈಯಲ್ಲಿದೆ. ತೆನವಿನಃ ತೃಣನಕ್ಕೂ ನ ಚಲತಿ.
ಆಗ ದರ್ಶನವನ್ನು ಮಾಡಿ 4 ಜನ ಸನಕ ಆನಂದಾದಿ ಋಷಿಗಳು ಹೋಗ್ಬಿಡ್ತಾರೆ, ಪ್ರವಾಸ ಸಂಚಾರ ಮಾಡ್ತಾ. ಇಲ್ಲಿರ್ತಾರಲ್ಲ ಜಯ ವಿಜಯರು, ಅವನಿಗೆ ಪಾದ ಹಿಡಿದು ವಿಷ್ಣುವಿನ ಪಾದ ಹಿಡಿದು ಕೇಳ್ತಾರೆ ಹ್ಯಾಂಗೆ ಮಾಡಿ. ಋಷಿ ಮುನಿಗಳು ಶಾಪ ಕೊಟ್ಟಿದ್ದಾರೆ, ಶಾಪ ಹುಶಾಪ ಆಗೋದಿಲ್ಲ. ಶಾಪ ಎಂದು ಅದನ್ನು ರಾಮ ಬಿಟ್ಟ ಬಾಣ ಮಾತು ಎಂದು ತಪ್ಪುವುದಿಲ್ಲಂತೆ. ಏನು ಮಾಡಬೇಕಂದಾಗ ಅವನಂತಾನೆ ವಿಷ್ಣು, ನೀವು ಮನುಷ್ಯರಾಗಿ ಭೂಲೋಕದಲ್ಲಿ ಹುಟ್ಟಿ 7 ಜನ್ಮವನ್ನು ಪಡಿತೀರೋ ಅಥವಾ ದೈತ್ಯರಾಗಿ ರಾಕ್ಷಸರಾಗಿ ನನ್ನ ಶತ್ರುವಾಗಿ 3 ಜನ್ಮ ಪಡಿತೀರೋ ಅಂತ ಕೇಳ್ತಾನೆ. ದೈತ್ಯರಾಗಿ 3 ಜನ್ಮವನ್ನು ಪಡಿತೀರೋ ಅಥವಾ ಮನುಷ್ಯರಾಗಿ 7 ಜನ್ಮವನ್ನು ಪಡಿತೀರೋ ತಂದಾಗ ನಾನು ನಿನಗೆ ಕೇಳ್ತೀನಿ, ಎಷ್ಟು ಜನ್ಮ ಬೇಕು ನಿಮಗೆ? ಅವರಂತಾರೆ, ನಾವು ಆದಷ್ಟು ಬೇಗ ನೀವು ಹತ್ತಿರ ಬಂದು ಸೇವೆ ಮಾಡಿಕೊಂಡು ಇರಬೇಕು, 7 ಜನ್ಮ ಬೇಡ, 3 ಜನ್ಮ ಸಾಕು ಅಂತಾರೆ. ನಿಮಗೆ ಗೊತ್ತದ 3 ಜನ್ಮದಲ್ಲಿ ಅವ್ರು ಏನು ಮಾಡ್ತಾರೆ, ಹಿರಣ್ಯಾಕ್ಷ ಹಿರಣ್ಯಕಶಿಪ ಇವು ಒಂದು ಜನ್ಮ. ಅಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪ ಸಂದರ್ಭದಲ್ಲಿ ವರಹ ರೂಪದಿಂದ ಒಬ್ಬರನ್ನು ಮತ್ತು ನರಸಿಂಹ ರೂಪವಾಗಿ ಇಬ್ಬರಿಗೆ ಸಂಹಾರ ಮಾಡ್ತಾರೆ. 1ನೇ ಜನ್ಮ ನಾಶ ಆಯಿತು. 2ನೇ ಜನ್ಮದಲ್ಲಿ ಕುಂಭಕರ್ಣ, ರಾವಣ ಕುಂಭಕರ್ಣರಾಗಿ ಹುಡ್ತಾರೆ. ಯಾರು? ಜಯ ವಿಜಯರು. ಜಯ ವಿಜಯ ರಾವಣ ಕುಂಭಕರ್ಣ ಹುಟ್ಟಿದಾಗ ಅಲ್ಲಿ ಶ್ರೀರಾಮನಾಗಿ ವಿಷ್ಣು ರಾಮನಾಗಿ ಅವತರಿಸಿ ಆ ಇಬ್ಬರು ಸಂಹಾರ ಆಗ್ತಾರೆ. ಇನ್ನೊಂದು ಜನ್ಮವನ್ನು ಯಾರು? ದಂತವಕ್ತ್ರ ಮತ್ತು ಶಿಶುಪಾಲ ಮತ್ತು ದಂತವಕ್ತ್ರ. ನೋಡಿ ಎಷ್ಟು ಅವತಾರಗಳಿದೆ. ಹೀಗೆ 3 ಜನ್ಮಗಳನ್ನು ಶಿಶುಪಾಲ ಮತ್ತು ದಂತವಕ್ತ್ರರಾಗಿ ಅಲ್ಲಿ ಏನು ಮಾಡ್ತಾರೆ, ಕೃಷ್ಣನಾಗಿ ಅವತರಿಸಿ ಅವರನ್ನು ಸಂಹಾರ ಮಾಡ್ತಾನೆ. ಇದು ಯಾಕೆ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಇದ್ರೂ ಮತ್ತೊಮ್ಮೆ ನೆನಪು ಮಾಡೋಕ್ಕೋಸ್ಕರ ಕಥೆಗಳು ಹೇಳ್ತಾ ಇರ್ತೀನಿ. ಈ ಕಥೆಗಳನ್ನು ಯಾಕೆ ಅಂತಂದರೆ ಅವತಾರ ಆಗಲಿಕ್ಕೆ ಒಂದು ಕಾರಣ ಬೇಕಾಗ್ತದೆ. ಇಲ್ಲಿ ದುಷ್ಟರನ್ನು ಸಂಹಾರ ಮಾಡಬೇಕು, ಶಿಷ್ಟರನ್ನು ಪರಿಪಾಲನೆ ಮಾಡಬೇಕು. ಇಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುರು ಕೂಡ ಈ ಜಗತ್ತಿಗೆ ದೈತ್ಯರಾಗಿ ರಕ್ಕಸರಾಗಿ ಅವತರಿಸಿ ಅನೇಕ ಕಿರುಕುಳವನ್ನು ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅವರನ್ನು ನಾಶ ಮಾಡಿ ಶಿಷ್ಟರನ್ನು ಎತ್ತಿಡಕ್ಕೆ ಬಂದಿರ್ತಾನೆ ಒಂದು ಅವತಾರ. ರಾವಣ ಕುಂಭಕರ್ಣ ಗೊತ್ತಿದೆ, ಅದನ್ನು ಅಲ್ಲಿ ನಾಶ ಮಾಡಿರ್ತಾನೆ ರಾಮನಾಗಿ. ವಿಭೀಷಣ ದೈವ ಭಕ್ತ, ಅವನಿಗೇನು ಮಾಡುವುದಿಲ್ಲ. ಇಲ್ಲಿ ಶಿಶುಪಾಲ ದಂತವಕ್ತರು ಕೂಡ ನಾಶ ಮಾಡ್ತಾರೆ. ಇದನ್ನು ನೋಡಿದಾಗ ಈ ಲೋಕದಲ್ಲಿ ಆಗಾಗ ದೇವನು ಭಗವಂತ ಈ ಲೋಕಕ್ಕೆ ಅವತರಿಸಿ ಇರ್ತಕ್ಕಂಥ ದುಷ್ಟರನ್ನು ಸಂಹಾರ ಮಾಡುವುದಕ್ಕೋಸ್ಕರವೇ ಬರ್ತಾನೆನ್ನುವಂಥದ್ದನ್ನು ಮರೆಯಬಾರದು ಅನ್ನೋಗೋಸ್ಕರ ಈ ಭಾಗವತ ಕಥೆಯಲ್ಲಿರ್ತಕ್ಕಂಥದ್ದು ನಿಮಗೆ ಕತೆ ನೆನಪಿಸುತ್ತೆ. ಅಂದರೆ ರಕ್ಕಸರ ದೇವಿ ಅವತಾರ ನೋಡಿದ್ದೇವೆ ನಾವೆಲ್ಲ. ದೇವಿ ಅವತಾರದಲ್ಲಿ ಕೂಡ ರಕ್ಕಸರನ್ನ ಸಂಹಾರ ಮಾಡ್ತಾ ಹೋಗ್ತಾಳೆ. ಕೊನೆಯ ಅಧ್ಯಾಯದಲ್ಲಿ 18ನೇ ಅಧ್ಯಾಯದಲ್ಲಿ ಏನಾಗ್ತಂತ ಕೇಳಿದರೆ, ಹೊರಗೆ ರಕ್ಕಸರೆಲ್ಲ ಒಳಗೆ ಇದ್ದಾರೆ, ಒಳಗಡೆ ರಕ್ಕಸರಿದ್ದಾರೆ. ಆ ರಕ್ಕಸರನ್ನ ಸಂಹಾರ ಮಾಡಬೇಕು ಅನ್ನೋಗೋಸ್ಕರ ಅಧ್ಯಾತ್ಮದ ಚಿಂತನೆಯನ್ನು ಕೊನೆಗೆ ಮಾಡ್ತಾರೆ. ಹೀಗಿಲ್ಲಿ ಪರಮಾತ್ಮನ ತನ್ನ ಅಲ್ಲಿರ್ತಕ್ಕಂಥ ನಿರಂಜನ ಜ್ಯೋತಿಗೆ ಆಜ್ಞೆ ಮಾಡ್ತಾನೆ, ಹೋಗು ಈ ಲೋಕದಲ್ಲಿ ಅವತರಿಸಿ ಈ ಲೋಕವನ್ನು ಉದ್ಧಾರ ಮಾಡಿ ಬಾ ಅಂತೇಳಿ ಕಳಿಸ್ತಾನೆ. ಅದು ನಿರಂಜನ ಜ್ಯೋತಿ, ನಿರಂಜನ ಲಿಂಗ ಎಲ್ಲಿ ಅವತರಿಸ್ತದೆ ಆ ಲಿಂಗ ಮನುಷ್ಯನಾಗಿ, ಜ್ಞಾನಿಯಾಗಿ, ಮಹಾತ್ಮನಾಗಿ, ಶರಣನಾಗಿ, ಸಿದ್ಧಲಿಂಗನಾಗಿ ಎಲ್ಲಿ ಅವತರಿಸ್ತದೆ ಅನ್ನುವಂಥದ್ದನ್ನು, ಯಾರ ಗರ್ಭದಲ್ಲಿ ಅವತರಿಸ್ತದೆ, ಯಾವ ಊರಲ್ಲಿ ಅವತರಿಸ್ತದೆ ಅನ್ನುವಂಥದ್ದನ್ನು ಬಸವಣ್ಣ ನಾಳಿನ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸೇವೆಯನ್ನು ಮಹಾದೇವನ ಚರಣಕ್ಕೆ ಅರ್ಪಿಸಿ ಮಂಗಲನ್ನು ಕೋರುತ್ತೇನೆ.